ನಮಸ್ಕಾರ ಸ್ನೇಹಿತರೆ, ನಾನಿಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಕಾರ್ ಕಡುಬು ಮಾಡ್ತಾ ಇದ್ದೀನಿ. ಮೊದಲಿಗೆ ಚಪಾತಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿ ಅದಕ್ಕೆ ಚಿಕ್ಕದು ಹಿಟ್ಟನ್ನ ತೊಗೊಂಡ್ಬಿಟ್ಟು ಬಾಲ್ ಶೇಪ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿದ್ರೆ ಎಲ್ಲನೂ ಈ ಥರ ಕಾಣುತ್ತೆ ನೋಡಿ. ನಾನೀಗ ಆಲ್ರೆಡಿ 2 ಚಂಬು ನೀರನ್ನ ಕಾಯಕ್ಕಿಟ್ಟಿದ್ದೆ. ನಿಮಗೆ ತುಂಬ ಜಾಸ್ತಿ ನೀರಿಟ್ಟು ಕಾಯಿಸ್ಕೋಬೋದು. ಸೊ ಈಗ ಎಲ್ಲ ಹಸಿ ಕಾರ್ ಕಡುಬನ್ನು ಅದರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಈಗ ನೋಡಿ ಹಾಕಿದಾಗ ಎಲ್ಲನೂ ಮುಳುಗಿದೆ. ಸೊ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಬೇಕು, ಅಂಟ್ಕೋಬಾರ್ದು ಅಂತ. ನಿಮಗೆ ಬೇಕಿದ್ರೆ 1 ಡ್ರಾಪ್ ಎಣ್ಣೆ ಹಾಕ್ಕೋಬೋದು. ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಂದು ಚಿಕ್ಕದ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ಆಮೇಲೆ ಅಚ್ಕಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸೊ ಈಗ ಗೋಧಿ ಬೆಂದಿದ್ದೇನಿಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. ಈಗ ಒಂದು ಗೋಧಿ ಕಡುಬನ್ನ ತೊಗೊಂಡ್ಬಿಟ್ಟು ಹಿಂಗೆ ಕಟ್ ಮಾಡಿ ನೋಡಿದಾಗ ಇಟ್ಟಿಟ್ಟು ಕಾಣ್ತಾ ಇಲ್ಲ. ಸೊ ಈಗ ಇದಾಗಿದೆ. ನಮ್ಗೆ ಹಿಂಗೆ ಟಚ್ ಮಾಡಿ ಕಟ್ ಮಾಡಿದ್ರೆ ಸುಡುತ್ತೆಪ್ಪ ಅಂತಂದರೆ ಇಟ್ಟೆ. ಈಗ ನೋಡಿ ಎಲ್ಲನೂ ಗೋಧಿನ ನಾವು ಹಾಕಿದಾಗ ಹೆಂಗೆ ಮುಳುಗಿತ್ತೋ ಇವಾಗ ನೋಡಿ ಎಲ್ಲನೂ ತೇಲ್ತಾ ಇದೆ. ಸೊ ಈಗ ಇದಾಗಿದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ಮಾಡ್ಕೋಬೋದು ಕಡುಬನ್ನ. ಈಗ ಇದೆಲ್ಲ ಆಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಎಲ್ಲನೂ ಡ್ರೈನ್ ಮಾಡ್ಕೊತಾ ಇದ್ದೀನಿ, ವಾಟರ್ನ ಬಸ್ಕೊತಾ ಇದ್ದೀನಿ. ಸೊ ಈಗ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಖಾರ ಪುಡಿ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಎಲ್ಲ ಬೆಂದಿರುವ ಕಡುಬನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಹಾಕಿನೂ ಮಾಡ್ಕೋಬೋದು. ಈಗ ಖಾರ ಹಾಕಿ ಮಾಡ್ಕೊಂಡ್ರೂ ಸಾಕು ಟೇಸ್ಟಿಯಾಗಿರುತ್ತೆ, ಹೆಲ್ದಿ. ಈಗ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಟರೆ ಇದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.